Hi, hello, myself Umar. I'm studying in ICJ College Davangere. Today's topic it is operators in C. Operators in C. There are six types of operators: relational, arithmetical, logical, and other three was bitwise operators, bitwise operator, assignment operator, and miscellaneous operator. I will go only explain three operators: relational and arithmetical and logical. First, we go arithmetical operators. Arithmetical operators is plus, minus, into, divide, remainder, percent, modulus, ಪ್ಲಸ್ ಪ್ಲಸ್ ಅಂದ್ರೆ ಇನ್ಕ್ರಿಮೆಂಟ್ ಮೈನಸ್ ಅಂದ್ರೆ ಡಿಕ್ರಿಮೆಂಟ್ ಪ್ಲಸ್ ಬಿಟ್ರೆ ಮಾಡುತ್ತೆ ಎರಡು ಟೂ ಆಪರೇಟರ್ಸ್ ಎ ಪ್ಲಸ್ ಬಿ ಎ ಒಳಗೆ 10 ಮತ್ತೆ ಬಿ ಒಳಗೆ 20 ಅಂತ 30. ಅದೇ ರೀತಿ ಇಲ್ಲಿ ಎ 20 ಮೈನಸ್ 10 ಅಂತಂದ್ರೆ ಮೈನಸ್ 10. ನೆಕ್ಸ್ಟ್ ಮಲ್ಟಿಪ್ಲೈ ಬೋತ್ ಎ ಇಂಟು 20 ಇಂಟು 10 200 ಡಿವೈಡ್ಸ್ ನಂಬರ್ ಬೈ ಡಿನೋಮಿನೇಟರ್. ಈಗ ಬಿ ಅಲ್ಲಿ 20 ಇದೆ, 10 ಇದೆ, 10 ಟು ದ 20 ಡಿವೈಡ್ ಮಾಡುತ್ತೆ. ಮಾಡ್ಯುಲಸ್ ಆಪರೇಟರ್ ಇದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ರಿಮೈಂಡರ್. ಈಗ 10 20 20 10 10 ಟು 20 ರಿಮೈಂಡರ್ 0, ಅದಕ್ಕೆ 0. ಇನ್ಕ್ರಿಮೆಂಟ್ ಆಪರೇಟರ್ ಈಗ 10 ಇದೆ, ಲೆವೆನ್ ಆಯ್ತು. ಅದೇ ರೀತಿ ಡಿಕ್ರಿಮೆಂಟ್ ಆಪರೇಟರ್ 10 ಮೈನಸ್ ಮಾಡಿದ್ರೆ -9 ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಆಪರೇಟರ್ ಏನಂದ್ರೆ ರಿಲೇಷನಲ್ ಆಪರೇಟರ್. ರಿಲೇಷನಲ್ ಆಪರೇಟರ್ ಲೆಸ್ ದೆನ್, ಗ್ರೇಟರ್ ದೆನ್, ಡಬಲ್ ಈಕ್ವಲ್, ಲೆಸ್ ದೆನ್ ಆರ್ ಈಕ್ವಲ್ ಟು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ನಾಟ್ ಈಕ್ವಲ್ ಟು. ಒಟ್ಟು ಕಂಡೀಷನ್ ಕೊಡುತ್ತೆ, ಲೆಸ್ ದೆನ್, ಗ್ರೇಟರ್ ದೆನ್, ಅದನ್ನ. ಲಾಜಿಕಲ್ ಆಪರೇಟರ್ಸ್ ಅಂಡ್ ಮತ್ತೆ ಆರ್ ಮತ್ತೆ ನಾಟ್. ಅಂಡ್ ಅಂದ್ರೆ ಎ ಲೆಸ್ ದೆನ್ 15 ಅಂಡ್ ಬಿ ಗ್ರೇಟರ್ ದೆನ್ 5. ಈಕ್ವೇಶನ್ ಟ್ರೂ ಆಗುತ್ತೆ. ಎ ಲೆಸ್ ದೆನ್ 15 ಗಿಂತ ಲೆಸ್ ಇದೆ, ಎ ಬಿ ಗ್ರೇಟರ್ ದೆನ್ 5, ಅದಕ್ಕೆ ರಿಟರ್ನ್ಸ್ ಟ್ರೂ ಕೊಡುತ್ತೆ. ಟ್ರೂ ಅಂದ್ರೆ 1 ಕೊಡುತ್ತೆ ರಿಟರ್ನ್. ಆರ್ ಎ ಇಸ್ ಲೆಸ್ ದೆನ್ 15, ಬಿ ಇಸ್ ಗ್ರೇಟರ್ ದೆನ್ 15, ಇದನ್ನು ಟ್ರೂ. ಎರಡರಾಗೆ ಆರ್ ಆಪರೇಟರ್ ಇದಕ್ಕೆ ಯೂಸ್ ಅಂದ್ರೆ ಎರಡು ಕಂಡೀಷನ್ ಅಲ್ಲಿ ಒಂದು ಕಂಡೀಷನ್ ಟ್ರೂ ಆದ್ರೆ ರಿಟರ್ನ್ಸ್ ಟ್ರೂ ಮಾಡುತ್ತೆ. ಆದ್ರೆ ಇದರಲ್ಲಿ ಆಂಡ್ ಆಪರೇಟರ್ ಅಲ್ಲಿ ಆ ರೀತಿ ಅಲ್ಲ. ಆ ಎರಡು ಆಪರೇಟರ್ಸ್ ಎರಡು ಟ್ರೂ ಆಗಿದ್ರೆ ಮಾತ್ರ ಟ್ರೂ ಬರುತ್ತೆ. ಆರ್ ಆಪರೇಟರ್ಸ್ ಯಾವ್ದಾರ ಒಂದು ಟ್ರೂ ಆಗಿದ್ರೆ ರಿಟರ್ನ್ಸ್ ಟ್ರೂ ಮಾಡುತ್ತೆ. ಸಪೋಸ್ ನಾಟ್ ಯಾಕಂದ್ರೆ ನಾಟ್ ಇದು ಎ ಅಲ್ಲಿ 5, ಬಿ ಅಲ್ಲಿ 10 ಇದೆ. 5 ಡಬಲ್ ಈಕ್ವಲ್ಸ್ ಟು 10 ಹಾಕಿದ್ರೆ ರಾಂಗ್. ಅದು 5 ಡಬಲ್ ಈಕ್ವಲ್ಸ್ ಟು ಇಫ್ ಕಂಡೀಷನ್ ಹಾಕಿದ್ರೆ. ಅದೇ ನಾಟ್ ಹಾಕಿದ್ವು ಅಂದ್ರೆ ಟ್ರೂ ಇರೋದನ್ನ ಫಾಲ್ಸ್, ಅದಕ್ಕೆ ರಿಟರ್ನ್ಸ್ ಟ್ರೂ ಮಾಡುತ್ತೆ. ಅದೇ ರೀತಿ ಪ್ರೋಗ್ರಾಮ್ ನೋಡೋಣ ಅಂದ್ರೆ ಎ 20 ಬಿ 10 ಅಂತ ಇದೆ. ಎ ಪ್ಲಸ್ ಬಿ ಮಾಡಿದ್ರೆ ನೆಕ್ಸ್ಟ್ 20 30 ಈ ತರ ಬರ್ತಾ ಹೋಗುತ್ತೆ. ಈಗ ಇಲ್ಲಿ ಪ್ರೋಗ್ರಾಮ್ ನ ರನ್ ಮಾಡೋಣ. ನಾನು ನೋಡ್ಬೋದಾದ್ರೆ ಬಂದು ಆಪರೇಟರ್ ಸಮ್ ಈಸ್ 30, ಅದ್ರ ಸಮ್ 30 ಇದೆ. 10 ಪ್ಲಸ್ 10 20. ಡಿಫರೆನ್ಸ್ ಮೈನಸ್ 10 minus 20 10. ಪ್ರಾಡಕ್ಟ್ 20 into 10 200. ನೆಕ್ಸ್ಟ್ ಕ್ವಶನ್ 2 20 divided by 10 ನೋಡ್ಬೋದು. 20 divided by 10 10 2 20 2 ಕ್ವಶನ್. ರಿಮೈಂಡರ್ 0 ಬರುತ್ತೆ ಅದಕ್ಕೆ. ನೆಕ್ಸ್ಟ್ ಎ ಅಂಡ್ ಬಿ ಆರ್ ಈಕ್ವಲ್ ಯಾಕೆ ಬರುತ್ತೆ ಅಂದ್ರೆ 0 1 ರಿಟರ್ನ್ಸ್ ಮಾಡುತ್ತೆ ಕಂಡೀಷನ್. ಫಸ್ಟ್ ಎ ಆರ್ ಬಿ ಆರ್ ಈಕ್ವಲ್ ರಿಲೇಷನಲ್ ಎ ಅಂಡ್ ಬಿ ಆರ್ ಈಕ್ವಲ್, ಅದಕ್ಕೆ 0. 10 ಮತ್ತೆ 20 10 20 ಮತ್ತೆ 10 ಎರಡು ಫಾಲ್ಸ್, ಅದಕ್ಕೆ ಅದು 0 ಕೊಟ್ಟಿದೆ. ನೆಕ್ಸ್ಟ್ ಎ ಆರ್ ನಾಟ್ ಈಕ್ವಲ್ ಅಂದ್ರೆ ನಾಟ್ ಈಕ್ವಲ್ ಎರಡು, ಅದಕ್ಕೆ 1 ರಿಟರ್ನ್ ಮಾಡಿದೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಎ 20 ಗ್ರೇಟರ್ ದೆನ್ 10 ಟ್ರೂ ಆಗುತ್ತೆ, ಅದಕ್ಕೆ 1. 20 ಗ್ರೇಟರ್ ದೆನ್ ಲೆಸರ್ ದೆನ್ ಆರ್ ಈಕ್ವಲ್ ಟು 10, ಅದಕ್ಕೆ ಫಾಲ್ಸ್ 0. ನೆಕ್ಸ್ಟ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 20 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 10 ಟ್ರೂ. ಅದೇ 20 ಲೆಸರ್ ದೆನ್ ಈಕ್ವಲ್ ಟು 0, ಅದಕ್ಕೆ ಫಾಲ್ಸ್. ನೆಕ್ಸ್ಟ್ ಅವ್ರ ಲಾಜಿಕಲ್ ಆಪರೇಟರ್ಸ್ ಗೆ ಬರ್ಬೇಕಂದ್ರೆ ಎ ಅಂಡ್ ಬಿ ಎರಡು ಟ್ರೂ ಎಲ್ಲ, ಅದಕ್ಕೆ 0. ನೆಕ್ಸ್ಟ್ A1 ಆರ್ B1 ಅದೆರಡು 1 0 ಇದೆ, ಅದಕ್ಕೆ 1 ಅಂತ ರಿಟರ್ನ್ ಮಾಡುತ್ತೆ. ನಾಟ್ ಬಿ ನಾಟ್ ವ್ಯಾಲ್ಯೂ 1 ಇದೆ, ಅದನ್ನು ಇದು ಮಾಡಿದ್ರೆ 0 ಬರುತ್ತೆ.